ಲೋಕಸಭೆ ಚುನಾವಣಾ ಕಣದಲ್ಲಿ ಮಾತಿನ ಭರಾಟೆ ಜೋರಾಗಿದೆ. ರಾಜಕೀಯ ನಾಯಕರು ಟೀಕಿಸುವ ಭರದಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾರೆ. ದಾಳಿಗೆ ಪ್ರತಿದಾಳಿ ಎನ್ನುವಂತೆ ಲೋಕ ಅಖಾಡ ಅಕ್ಷರಶಃ ವಾಗ್ಯುದ್ಧವಾಗಿ ಮಾರ್ಪಟ್ಟಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಅಮಿತ್ ಶಾ ಬರ್ತಾ ಇರೋದು ನಮಗೆಲ್ಲ ಸಂತಸ ತಂದಿದೆ. ಅಲ್ಲಿ ಜೆಡಿಎಸ್ ಬಿಜೆಪಿ ಒಂದಾಗಿದೆ, ಅಲ್ಲಿ ವರ್ಕರ್ಸ್ ಒಂದಾಗ್ತಾ ಇಲ್ಲ. ಚೀಫ್ ಮಿನಿಸ್ಟರ್ ಆಗಿದ್ರಲ್ವಾ, ಆಗ್ಲೇ ಅವ್ರ ಮಗನ ಗೆಲ್ಸಕ್ಕಾಗಲಿಲ್ಲ. ಅಹಮ್ಮನ್ನ ಇಳಿಸ್ಲಿಕ್ಕೆ ಕೂತ್ಕೊಂಡಿದ್ದೀನಿ ಅಷ್ಟೇ. ಮಾತಿಗೆ ಮಾತು, ಏಟಿಗೆ ತಿರುಗೇಟು, ಕೌಂಟರ್ಗೆ ಕೌಂಟರ್. ಲೋಕಸಭೆ ರಣಕಣ ರಣರಣ ಅಂತಿದೆ. ಅಖಾಡದಲ್ಲಿ ಪ್ರಚಾರ ಎಷ್ಟು ಜೋರಾಗಿದೆಯೋ ನಾಯಕರ ಮಾತಿನ ಬಾಣಗಳು ಅಷ್ಟೇ ವೇಗವಾಗಿ ನುಗ್ಗುತ್ತಿವೆ. ವೈಯಕ್ತಿಕ ನಿಂದನೆಗಳು ಸರ್ವೇ ಸಾಮಾನ್ಯವಾಗಿದ್ದು ಅಖಾಡ ಮಾತಿನ ಯುದ್ಧ ಭೂಮಿಯಾಗಿ ಮಾರ್ಪಟ್ಟಿದೆ. ಲೋಕಸಭೆ ಯುದ್ಧ ಭೂಮಿಯಲ್ಲಿ ಮಾತಿನ ಕದನ. ನಾಡಿದ್ದು ಡಿಕೆ ಭದ್ರಕೋಟೆಗೆ ಅಮಿತ್ ಶಾ, ಡಿಕೆ ಟಕ್ಕರ್. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಡಿಕೆ ಸಹೋದರರ ಪ್ರತಿಷ್ಠೆಯ ಕಣವಾಗಿದೆ. ಡಿಕೆ ಬ್ರದರ್ಸ್ ಭದ್ರಕೋಟೆ ಛಿದ್ರಗೊಳಿಸಲು ದೋಸ್ತಿಗಳು ಕಸರತ್ತು ಮಾಡ್ತಿದ್ದಾರೆ. ಇದರ ಭಾಗವಾಗಿ ಡಾಕ್ಟರ್ ಮಂಜುನಾಥ್ರನ್ನ ಅಖಾಡಕ್ಕಿಳಿಸಿದ್ದಾರೆ. ಅಷ್ಟೇ ಅಲ್ಲ, ನಾಡಿದ್ದು ಡಿಕೆ ಭದ್ರಕೋಟೆ ಭೇದಿಸಲು ಚುನಾವಣಾ ಚಾಣಕ್ಯ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದಾರೆ. ಚನ್ನಪಟ್ಟಣದಲ್ಲಿ ರೋಡ್ ಶೋ ಮಾಡಲಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಡಿಕೆ, ಅಮಿತ್ ಶಾ ಬಂದ್ರೆ ಏನಂತೆ, ಕಾರ್ಯಕರ್ತರು ಒಂದಾಗ್ತಾರಾ, ಲೋಕಲ್ನಲ್ಲಿ ಹೊಡೆದಾಡ್ಕೊಳ್ತಿದ್ದಾರೆ ಅಂತ ಕುಟುಕಿದ್ದಾರೆ. ಅಮಿತ್ ಶಾ ಬರ್ತಾ ಇರೋದು ನಮಗೆಲ್ಲ ಸಂತಸ ತಂದಿದೆ. ಸೊ ಅವರು ರೋಡ್ ಶೋ ಮಾಡಲಿದ್ದಾರೆ, ಸಮಾವೇಶ ಎಲ್ಲ ರೋಡ್ ಶೋ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ JDS ಮತ್ತು BJP ಕಾರ್ಯಕರ್ತರ ಆತ್ಮವಿಶ್ವಾಸ ಹೆಚ್ಚುತ್ತೆ. ಅಲ್ಲಿ ಜೆಡಿಎಸ್ ಬಿಜೆಪಿ ಒಂದಾಗಿದೆ, ಅಲ್ಲಿ ವರ್ಕರ್ಸ್ ಒಂದಾಗ್ತಾ ಇಲ್ಲ. ಇಬ್ರು ಸೇರಿ ಜೊತೆಗೆ ಕಾರ್ಯಕರ್ತರ ಸಭೆ ಮಾಡ್ಬೋದಾಗಿತ್ತಲ್ಲ ಜನತಾದಳ. ಇವರಿಬ್ರು ಒಂದಾಗೋದ ತಕ್ಷಣ ಒಂದಾಗುತ್ತಾರ. ಸಿದ್ದರಾಮಯ್ಯರ ಅಹಂ ಇಳಿಸುತ್ತೇನೆಂದ HD ದೇವೇಗೌಡ. ಇನ್ನು ಸಿದ್ದರಾಮಯ್ಯ ದೇವೇಗೌಡರ ಮಧ್ಯೆ ವಾಗ್ಯುದ್ಧ ಜೋರಾಗಿದೆ. ಕುಮಾರಸ್ವಾಮಿಗೆ ಮಗನನ್ನ ಗೆಲ್ಲಿಸೋಕೆ ಆಗಲ್ಲ ಎಂದಿರುವಂತಹ ಸಿದ್ದರಾಮಯ್ಯಗೆ ದೇವೇಗೌಡರು ಮಾತಿನಲ್ಲೇ ತಿರುಗೇಟು ಕೊಟ್ಟಿದ್ದಾರೆ. ನಿಮ್ಮ ಅಹಂ ಇಳಿಸ್ತೇನೆಂದು ಶಪಥ ಮಾಡಿದ್ದಾರೆ. ಚೀಫ್ ಮಿನಿಸ್ಟರ್ ಆಗಿದ್ರಲ್ವಾ, ಆಗ್ಲೇ ಅವ್ರ ಮಗನ ಗೆಲ್ಸಕ್ಕಾಗಲಿಲ್ಲ. ಈಗ ಗೆಲ್ಲಕ್ಕಾಗತ್ತಾ? ಸೋಲೋದಂತೂ ಗ್ಯಾರಂಟಿ. ಅದ್ರ ಬಗ್ಗೆ ಕುಮಾರಸ್ವಾಮಿ ಈ ಸಾರಿ ಮುಗಿಸ್ತೇವೆ ಬದುಕಿದ್ದೇನೆ. ಆ ಅಧಿಕಾರದ ಅಹಂ ಇದೆಯಲ್ಲ, ಆ ಅಹಮ್ಮನ್ನ ಇಳಿಸ್ಲಿಕ್ಕೆ ಕೂತ್ಕೊಂಡಿದ್ದೀನಿ ಅಷ್ಟೇ. ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಲಾಯಕ್ಕು ಎಂಬ ಶಾಮನೂರು ಹೇಳಿಕೆಗೆ ಪಕ್ಷಾತೀತವಾಗಿ ಖಂಡನೆ. ಇದೇ ಕಾಂಗ್ರೆಸ್ನ ಹಿರಿಯ ರಾಜಕಾರಣಿ ಶಾಮನೂರು ಶಿವಶಂಕರಪ್ಪ ಎದುರಾಳಿ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರನ ಟೀಕಿಸುವ ಭರದಲ್ಲಿ ನೀಡಿರುವ ಹೇಳಿಕೆ. ಹೆಣ್ಣು ಮಕ್ಕಳು ಅಡುಗೆ ಮಾಡೋಕಷ್ಟೇ ಲಾಯಕು ಅಂತ ಶಾಮನೂರು ನೀಡಿದ ಹೇಳಿಕೆಗೆ ಪಕ್ಷಾತೀತವಾಗಿ ನಾಯಕರು ಖಂಡಿಸಿದ್ದಾರೆ. ಗಾಯತ್ರಿ ಸಿದ್ದೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ಯಾರ ಮಕ್ಕಳುಗಳು ಹುಟ್ಟಿದಾಗಲೇ ಯಾರು ನಡೆಯಲ್ಲ, ಯಾವ ಮಕ್ಕಳು ನಡೆಯಲ್ಲ. ನಾನು ಕಲಿತೀನಿ ಈಗ ಅದ್ರ ಬಗ್ಗೆ ಏನು ಅನ್ನೋದು ನಾನು ತೋರಿಸ್ಕೊಡ್ತೀನಿ ಅವ್ರಿಗೆ. ನಾನು ಈಗ ತಾನೇ ಅಡಿಗೆ ಮಾಡಿಟ್ಟೆ ಇಲ್ಲಿ ಬಂದಿರೋದು ನಾನು. ಅವ್ರಿಗೆ ಇನ್ನೂ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಅವ್ರು ಇನ್ನೂ ಭಾರಿ ಹಿಂದಿನ ಕಾಲದಲ್ಲಿ ಇದ್ದಾರೆ ಅನ್ಸುತ್ತೆ. ಯಾವ ಕೆಲಸ ಮಾಡಿದ್ದಾರೆ, ಯಾವ್ದ್ರಲ್ಲಿ ಕಮ್ಮಿ ಇದ್ದಾರೆ ಹೇಳ್ರಿ. ಒಂದು ರಾಷ್ಟ್ರೀಯ ಪಕ್ಷದ ಕ್ಯಾಂಡಿಡೇಟ್ ಆಗಿ ಅವರು ಇದ್ದಾಗ ಬರೀ ಅಡಿಗೆ ಮಾಡೋದಕ್ಕೆ ಲಾಯಕ್ ಅನ್ನುವಂಥದ್ದು ಎಷ್ಟು ಸರಿ. ಆ ಥರ ಮಾತುಗಳಿಂದ ಇಡೀ ಮಹಿಳಾ ಲೋಕಕ್ಕೆ ಮನಸ್ಸಿಗೆ ನೋವಾಗಿದೆ. ಅದು ಅವ್ರ ಮನಸ್ಥಿತಿಯನ್ನು ತೋರಿಸ್ತದೆ. ಹೆಣ್ಣು ಕುಟುಂಬದ ಕಣ್ಣು. ಪಾಪ ಅವ್ರಿಗೆ ವಯಸ್ಸಾಗಿದೆ, ಅವ್ರದ್ದು ಯಾವುದೋ ಲೆಕ್ಕಾಚಾರದಲ್ಲಿ ಮಾತಾಡ್ಬೋದು ಅಷ್ಟೇ. ಈಗಿರೋಂಥ ಸಂದರ್ಭದಲ್ಲಿ ಅವರ ಹೇಳಿಕೆ ಖಂಡನೀಯ. ರಮೇಶ್ ಸಿದ್ದೇಗೌಡ ಏನು ಓದಿದ್ದಾರೋ ಗೊತ್ತಿಲ್ಲ ಎಂದ ಪುಟ್ಟರಾಜು. ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಹಾರ್ಟ್ ಆಪರೇಷನ್ ಬಗ್ಗೆ ಕೈ ಶಾಸಕ ರಮೇಶ್ ಸಿದ್ದೇಗೌಡ ಅನುಮಾನ ವ್ಯಕ್ತಪಡಿಸಿದ್ರು. ಈ ಹೇಳಿಕೆಗೆ ದಳಪತಿಗಳು ಗುಡುಗಿದ್ದು ಸಿದ್ದೇಗೌಡ ವಿರುದ್ಧ ಮಾತಿನ ಬಾಣ ಬಿಟ್ಟಿದ್ದಾರೆ. ಇದು ಆಧುನಿಕ ತಂತ್ರಜ್ಞಾನ ಇಲ್ದೇನೆ, ಎದೆ ಸೀಳ್ದೇನೆ, ಎದೆ ಓಪನ್ ಮಾಡ್ದೇನೆ, ಹೃದಯ ಓಪನ್ ಮಾಡ್ದೇನೆ, ಕಾಲಿನ ರಕ್ತನಾಳದ ಮೂಲಕ ಈ ಕವಾಟವನ್ನ ಬದಲಾಯಿಸಲಾಗಿದೆ. ಸಾಮಾನ್ಯ ವೈದ್ಯರಿಗೂ ಕೂಡ ಇದರ ಬಗ್ಗೆ ಮಾಹಿತಿ ಇರಲ್ಲ, ಗೊತ್ತಿರಲ್ಲ. ಇನ್ನ ಸಾಮಾನ್ಯ ಸಾರ್ವಜನಿಕರಿಗೆ ಹೆಂಗೆ ತಿಳಿಲಿಕ್ಕೆ ಸಾಧ್ಯ? ಕುಮಾರಸ್ವಾಮಿಗೆ
ಹಾರ್ಟ್ ಆಪರೇಷನ್ ಆಯಿತು ನಿನ್ನೆ ದಿನ, ಮರಣಿದ್ದೇನೆ ಇಲ್ಲ, ಅದಕ್ಕೂ ಆಕ್ಷನ್. 20 ವರ್ಷ ಇನ್ನು ಮತ್ತೆ ಕುಮಾರಸ್ವಾಮಿಗೆ ಹಾರ್ಟ್ ಪ್ರಾಬ್ಲಮ್ ಆಗಲ್ಲ. ಇಲ್ಲಿಯ ಶಾಸಕರು ಹೇಳಿದ್ದಾರೆ ನೆನ್ನೆ, ಅವ್ರು ಏನು ಓದಿದಾರೆ ಏನು ಅಂತ ನಾನು ಇನ್ನೂ ಸರಿಯಾಗಿ ಗೊತ್ತಿಲ್ಲ, ರವೀಂದ್ರಣ್ಣನೇ ಕೇಳಬೇಕು. ಕಪಾಳಕ್ಕೆ ಹೊಡಿಬೇಕೆಂದ ತಂಗಡಿಗೆ ಹೋದಲ್ಲೆಲ್ಲ ಮೋದಿ 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 ಅಂದ್ರೆ ಕಪಾಳಕ್ಕೆ ಹೊಡಿಬೇಕು ಎಂದಿರುವ ಸಚಿವ ಶಿವರಾಜ್ ತಂಗಡಿಗೆ ಹೋದಲ್ಲಿ ಬಂದಲ್ಲಿ ಮೋದಿ ಅನ್ನೋ ಘೋಷವಾಕ್ಯ ಕಿವಿಗೆ ಬೀಳ್ತಿದೆ. ಕೊಪ್ಪಳ ಜಿಲ್ಲೆ ಕನಕಗಿರಿಯ ಕನಕಾಚಲಪತಿ ದೇವಸ್ಥಾನಕ್ಕೆ ತಂಗಡಿಗೆ ಭೇಟಿ ನೀಡಿದ್ದಾಗ ಬಿಜೆಪಿ ಕಾರ್ಯಕರ್ತರು ಮೋದಿ ಮೋದಿ ಅಂತ ಘೋಷಣೆ ಕೂಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.